ನಾನೀಗ ಇದು ಕಿಂಗ್ಸಲ್ಲಿ ಒಂದು ಆರ್ಡ್ರು ತಗೊಂಡು ಇಲ್ಲಿ ಬಂಗ್ಲಾವಟಿಗೆ ಬಂದದ್ದು. ಕಿಂಗ್ಸ್ ಇಲ್ಲಿರೋದು ಅಲ್ಲಿ ಇದು ಕಾರ್ಕಳ ಬಸ್ ಸ್ಟ್ಯಾಂಡ್ ಹತ್ರ ಇರೋದು. ಅದು ಆನಂದಶಯನ ಅಂತ ಅಲ್ಲಿರೋದು. ಅಲ್ಲಿಂದ ಸಾಲ್ಮರದಿಂದ ಬಂಡಿಮಠದಿಂದ ಬಂಗ್ಲಾವಟಿ ಅಲ್ಲಿ ಕೆಳಗೆ ಕೊಡಲಿಕ್ಕಿತ್ತು. ಹಾಗೆ ಅಲ್ಲಿ ಕೊಟ್ಟು ಬಂದದ್ದು. ಕೊಟ್ಟು ಬಂದು ಈಗ ಇಲ್ಲಿ ಬಂಡಿಮಠ ಹತ್ರ ಇದ್ದೇನೆ. ಇಲ್ಲೊಂದು ಇದು ಹೋಟೆಲ್ ಬಾಲಾಜಿ ಅಂತ ಉಂಟು, ಅಲ್ಲಿದ್ದು ಆರ್ಡ್ರ್ ಬರ್ತದೆ. ಹಾಗೆ ತೋರಿಸ್ತಿತ್ತು, ಹಾಗೆ ಇಲ್ಲಿ ಬಂದದ್ದು. ನೀವು ನೋಡ್ಬೋದು, ಇದು ಬಂಡಿಮಠದ ಸೀನ್ ನೋಡಿ. ಇದು ಹೋಟೆಲ್ ಬಾಲಾಜಿ ಅಂತ ದೊಡ್ಡದುಂಟು, ಆಚೆ ಸೈಡ್ಸ್ ಉಂಟು. ಆ ಸೈಡ್ ನಮಗೆ ಆಚೆಯಿಂದ ಹೋಗಲಿಕ್ಕೆ ಅಲ್ಲಿ ಇದುಂಟು, ಅವ್ರದ್ದು ಕ್ಯಾಟ್ರಿಂಗ್ ಎಲ್ಲ ಉಂಟು. ಕ್ಯಾಟ್ರಿಂಗ್ ನೋಡ್ಬೋದು ನಾವು. ನೋಡಿ ಅಲ್ಲಿ ಇದು ಹಾಕಿದ್ದಾರೆ ನೋಡಿ, ಹೋಟೆಲ್ ಅಂತ ಬಾಲಾಜಿ ಹಾಕಿದ್ದಾರೆ. ಕೆಲವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮತ್ತು ಹಾಲ್, ಪಾರ್ಟಿ ಹಾಲ್ ಎಲ್ಲ ಉಂಟು ನೋಡಿ. ಫ್ಯಾಮಿಲಿ ಹಾಲ್ ಅಂತ ಬರ್ತಿದ್ದಾರೆ. ಪಾರ್ಟಿ ಹಾಲ್ ಸಹ ಇರ್ಬೋದು, ಗೊತ್ತಿಲ್ಲ ನನಗೆ, ಕಾಣ್ತಿಲ್ಲ. ಹಾಗೆ ನಾನೀಗ ಇಲ್ಲಿದ್ದೇನೆ. ತುಂಬ ರಶ್ ಇರ್ತದೆ ಬಾಲಾಜಿಯಲ್ಲಿ. ಇದು ನೈಟಲ್ಲೆಲ್ಲ ತುಂಬ ಜನ ಇರ್ತಾರೆ ಇಲ್ಲಿ. ಹಾಗೆ ನಮಗೆ ಸಹ ಬರ್ತದೆ ಇಲ್ಲಿ ಆರ್ಡ್ರು. ಮತ್ತು 11 ಗಂಟೆ ಆಗುವಾಗ ಶೀತಲಿದ್ದು ಬರೋದು ನಮಗೆ. ಹಾಗೆ ನಾನೀಗ ಇಲ್ಲಿ ಕಾರ್ಕಳ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇನೆ. ಈಗ ನಾನು 11 ಗಂಟೆ ತನಕ ಮಾಡೋದು, ಮತ್ತು 7 ಗಂಟೆಗೆ ಎದ್ದೇಳಬೇಕಲ್ಲ. ಅಲ್ಲಿ ಎದ್ದೇಳೋದಲ್ಲ, ಇಲ್ಲಿ ಬರಬೇಕಲ್ಲ ಇದು ಕಾರ್ಕಳ ಬಸ್ ಸ್ಟ್ಯಾಂಡಿಗೆ ಆರ್ಡ್ರ್ ಎಕ್ಸೆಪ್ಟ್ ಮಾಡಲಿಕ್ಕೆ. ಹಾಗೆ ಅಂದರೆ ಕೆಲವೊಂದು ಸಲ 11:30 ಆಗ್ತದೆ. ನಮಗೆ ಕಂಟಿನ್ಯೂ ಇರುವುದಿಲ್ಲ, ಸ್ವಲ್ಪ ಡಲ್ ಇರ್ತದೆ 10 ಗಂಟೆ ಆಗುವಾಗ, ಕಾಯಬೇಕಾಗ್ತದೆ. ಹಾಗೆ ಈಗ ನಾನು ಇಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಹೋಗ್ತೇನೆ. ಹಾಗೆ ಈಗ ಒಂದು ಆರ್ಡರ್ ಸಿಕ್ಕಿದ್ದು ನನಗೆ, ಮ್ಯಾಡಿಸ್ ಕಟ್ಟಿ ಕೆಫೆ ಅಂತ. ಅಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇನೆ. ಈಗ ಬಂದ ಆಗ್ತದೆ. ಈಗ 11 ಗಂಟೆ ಆಗಿ ಹೋಗ್ತೇನೆ. ಸಾಲ್ಮರದ್ದು ಅಲ್ಲಿ ಹೋಗಿ ಹೋಗ್ತೇನೆ. ನೋಡಿ, ಇದೆ ಮ್ಯಾಡಿಸ್ ಕಟ್ಟಿ ಕೆಫೆ ಅಂತ. ಇದು ಬಸ್ ನಿಲ್ಲಿಸುವ ಸ್ಥಳದಲ್ಲಿರೋದು ನೋಡಿ, ಇಲ್ಲೇ ಇರೋದು. ನಾನು ಹೋಗ್ತೇನೆ ಅಲ್ಲಿ. ಇಲ್ಲಿಂದ ಫೋಟೋ ತೆಗಿತಾ ಇದ್ದೇನೆ. ಒಳ್ಳೊಳ್ಳೆ ಚಿತ್ರಗಳನ್ನು ಹಾಕಿದ್ದಾರೆ. ನಂದು ಆರ್ಡ್ರ್ ಆಗ್ತಾ ಉಂಟು, ಕೊಡ್ತಾರೆ ಇನ್ನು 2 ಮಿನಿಟಲ್ಲಿ. ಇಲ್ಲಿಂದ ಆರ್ಡ್ರ್ ತಗೊಂಡೆ. ಈಗ ಇದನ್ನು ಲೊಕೇಶನ್ಗೆ ತಲುಪಿಸೋದು. ನಾನೀಗ ಲೊಕೇಶನ್ ಕೊಡ್ತೇನೆ, ನಾನು ಎಲ್ಲಿ ಅಂತ ನೋಡ್ತೇನೆ. ನಾನೀಗ ಇದು ಫುಡ್ಡನ್ನು ಕಸ್ಟಮರ್ ಲೊಕೇಶನ್ಗೆ ಕೊಟ್ಟೆ. ಇಲ್ಲೇ ಬೈಪಾಸ್ ಹತ್ರ ಒಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಫುಡ್ ಬಾಸ್ಕೆಟ್ ಹತ್ರ. ಲಿಫ್ಟಲ್ಲಿ ಟೆಂಟ್ ಆಗ್ತಾ ಅಂತ ಈಗ ಇಲ್ಲಿ ವಾಕ್ ಮಾಡ್ತಿದ್ದೀನಿ. ನಂದು ಬೈಕ್ ಇಲ್ಲ ಅಂತ ಹೋಗೋದೇನು. ಇನ್ನೊಂದು ಆರ್ಡ್ರಿಗೆ ಹೋಗ್ತೇನೆ.